ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿಲ್ಲರಿಗೂ. IPL 2024 ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಸೊ ಯಾವೆಲ್ಲ ಪ್ಲೇಯರ್ಸು ಅವೈಲೇಬಲ್ ಇದ್ದಾರೆ, ಯಾವೆಲ್ಲ ಪ್ಲೇಯರ್ಸ್ಗೆ ಇಂಜುರಿ ಆಗಿದೆ, ಯಾವೆಲ್ಲ ಪ್ಲೇಯರ್ಸು ಅನ್ಅವೈಲೇಬಲ್ ಇದ್ದಾರೆ. ಸೊ ಫೈನಲ್ ನಮ್ಮ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡೋದು ಯಾವಾಗ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ವಿಡಿಯೋ ಮಾಡಾರ್ದ ಜಾಸ್ತಿ ದಿನ ಆಯಿತು. ಸೊ ಲೈಕ್ ಮಾಡಿದೆ, ಲೈಕ್ ಬಟನ್ ಸ್ಮ್ಯಾಶ್ ಆಗಿರಬೇಕು. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ಸೊ ಫಸ್ಟ್ ಅಪ್ಡೇಟು DC ಕಡೆಯಿಂದ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಕ್ಯಾಪ್ಟನು ರಿಷಬ್ ಪಂತ್ ಅವರು ಬ್ಯಾಕ್ ಆಗಿದ್ದಾರೆ. ನಿನ್ನೆ NCAದವರು ಆಲ್ ಸೆಟ್ ಫಿಟ್ ಅಂತೇಳಿ ಒಂದು ಡಿಕ್ಲೇರ್ ಮಾಡಿದ್ದಾರೆ ಗುರು. ಸೊ ವಿಚ್ ಮೀನ್ಸ್ ರಿಷಬ್ ಪಂತ್ ಅವರು IPL 2024 ಅಲ್ಲಿ ಸ್ಮ್ಯಾಶ್ ಮಾಡಿದ್ದಾರೆ. ಸೊ ಕಾಂಟ್ ವೇಟ್, ಯಾಕಂದ್ರೆ ರಿಷಬ್ ಪಂತ್ಗೋಸ್ಕರ ನಾನು ತುಂಬಾ ವೆಯ್ಟ್ ಮಾಡ್ದೇನೆ ಗುರು. ರಿಷಬ್ ಪಂತ್ ವಿಕೆಟ್ ಕೀಪಿಂಗ್ ಬಗ್ಗೆ ಯಾವುದೇ ತರ ಇನ್ಫಾರ್ಮೇಶನ್ ಬಂದಿಲ್ಲ, ಬಟ್ ಕ್ಯಾಪ್ಟನ್ ಮತ್ತು ಆಸ್ ಎ ಪ್ಯೂರ್ ಬ್ಯಾಟರ್ ಆಗಿ ಸ್ಮ್ಯಾಶ್ ಮಾಡೋದು ಮಾತ್ರ ಗ್ಯಾರಂಟಿ ಗುರು. ನೆಕ್ಸ್ಟ್ ಅಪ್ಡೇಟ್ KL ರಾಹುಲ್ ಕಡೆಯಿಂದ. ಸೊ KL ರಾಹುಲ್ ಸಹ ಫೈನ್ ಅಂಡ್ ಫಿಟ್ ಆಗಿದ್ದಾರೆ. IPL 2024 ಅಲ್ಲಿ ಫೈರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ನೋ ಡೌಟ್. ನೆಕ್ಸ್ಟ್ ಮೆಗಾ ಆಕ್ಷನ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರ್ತದೆ ಗುರು. ಸೊ IPL 2025 ಅಲ್ಲಿ ಮೆಗಾ ಆಕ್ಷನ್ ಇರುತ್ತೆ ಅಂತೇಳಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ IPL ಚೇರ್ಮನ್. ಸೊ ವಿಚ್ ಮೀನ್ಸ್ ಇಲ್ಲಿ ಮಾತ್ರ ಎರಡು ಕನ್ಫರ್ಮೇಶನ್ ಆಗಿದೆ. ಒಂದು MS ಧೋನಿ ಅವರ ರಿಟೈರ್ಮೆಂಟ್ ಮಾತ್ರ ಫಿಕ್ಸ್ ಆಗಿರುತ್ತೆ, ಯಾಕೆಂದ್ರೆ ನೆಕ್ಸ್ಟ್ ವರ್ಷ ಮೆಗಾ ಆಕ್ಷನ್ ಇರುತ್ತೆ. ಅದ್ರಗೋಸ್ಕರ ಟೀಮ್ ಬಿಲ್ಡ್ ಮಾಡೋದಕ್ಕೆ ಡೆಫಿನೆಟ್ ಆಗಿ ಮಾಹಿ ಅವ್ರದ್ದು ಲಾಸ್ಟ್ ಟೂರ್ನಮೆಂಟ್ ಆಗಲಿದೆ ಗುರು. ಇನ್ನೊಂದೇನಪ್ಪ ಅಂದ್ರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ಸೊ ರೋಹಿತ್ ಶರ್ಮಾ ಅವರದ್ದು ಪ್ರಾಬಲಿ ಮುಂಬೈ ಇಂಡಿಯನ್ಸ್ ಜೆರ್ಸಿಯಲ್ಲಿ ಲಾಸ್ಟ್ ಟೂರ್ನಮೆಂಟ್ ಆಗಲಿದೆ ಗುರು, ಯಾಕೆಂದ್ರೆ ನೆಕ್ಸ್ಟ್ ವರ್ಷ ಮೆಗಾ ಆಕ್ಷನ್ ಇದೆ. ಸೊ ಇಲ್ಲಿ ಮಾತ್ರ IPL ಚೇರ್ಮನ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೊ ಮೆಗಾ ಆಕ್ಷನ್ ಅಲ್ಲಿ 3 ರಿಂದ 4 ಪ್ಲೇಯರ್ ಮಾತ್ರ ರಿಟರ್ನ್ ಮಾಡ್ಕೋಬಹುದು ಅಂತೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ವಿಚ್ ಮೀನ್ಸ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್, ಬೂಮ್ರಾ ಮತ್ತು ಒಂದು ಫಾರಿನ್ ಪ್ಲೇಯರ್ನ ರಿಟರ್ನ್ ಮಾಡ್ಕೋಬೇಕಾಗುತ್ತೆ. ಅದ್ರಗೋಸ್ಕರ ಮೈಟ್ ಬಿ ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವ್ರದ್ದು ಲಾಸ್ಟ್ ಮುಂಬೈ ಇಂಡಿಯನ್ ಜೆರ್ಸಿಯಲ್ಲಿ ಲಾಸ್ಟ್ ಟೂರ್ನಮೆಂಟ್ ಆಗಲಿದೆ ಗುರು. ಸೊ ನಿಮಗೆ ಅನಿಸಿದೆ, ಸೊ ರೋಹಿತ್ ಶರ್ಮಾ ಅವ್ರನ್ನ ಮುಂಬೈ ಇಂಡಿಯನ್ಸ್ ರಿಟರ್ನ್ ಮಾಡ್ಕೊತಾರ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನಗೆ ಮಟ್ಟಿಗೆ ರೋಹಿತ್ ಶರ್ಮಾ ಅವರು ನೆಕ್ಸ್ಟ್ ವರ್ಷ ಡೆಫಿನೆಟ್ ಆಗಿ ಬೇರೆ ಟೀಮ್ ಅಲ್ಲಿ ಆಡೋದು ಮಾತ್ರ ಗ್ಯಾರಂಟಿ ಗುರು. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆಯಿಂದ ಅಪ್ಡೇಟ್ ಏನಪ್ಪಾ ಅಂದ್ರೆ, ಒನ್ ಆಫ್ ಮೈ ಫೇವರೇಟ್ ಪ್ಲೇಯರ್ಸ್ ಅಲ್ಲಿ ಅದು ಜೆರಾಲ್ಡ್ ಕಾಡ್ಜ್ ಅವರು ಇದ್ದೇ ಇರ್ತಾರೆ ಗುರು. ಇವರು ಮಾತ್ರ ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಕಾಂಟ್ ವೇಟ್ ಜೆರಾಲ್ಡ್ ಕಾಡ್ಜ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ರಾ ಪೇಸ್ ಮತ್ತು ಫೈರ್ ಆಗಿ ಸೆಲೆಬ್ರೇಷನ್ ಇರುತ್ತೆ. ಸೊ ಇವರ ಪರ್ಫಾರ್ಮೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೇನೆ ಗುರು. ನೆಕ್ಸ್ಟ್ ಅಪ್ಡೇಟ್ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ. ರೀಸೆಂಟ್ ಆಗಿ ಅವರಿಗೆ ಇಂಜರಿ ಆಗಿದೆ. ಸೊ ಅವರಿಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ, ಏನಪ್ಪ ಅಂದ್ರೆ ನಾನು ಫಿಟ್ ಆಗ್ತೀನಿ ಬರುವಂತಹ IPL 2024 ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೊ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ನೋ ಡೌಟ್, ಯಾಕೆಂದ್ರೆ ಸೂರ್ಯಕುಮಾರ್ ಯಾದವ್ ಅವೈಲೇಬಲ್ ಇದ್ದಾರೆ ಗುರು. ನೆಕ್ಸ್ಟ್ KKR ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟ್. ಸ್ಟಾರ್ ಪ್ಲೇಯರ್ ಜಸನ್ ರಾಯ್ ಅವರು IPL 2024 ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಗುರು, ಪರ್ಸನಲ್ ರೀಸನ್ ಇಂದ. ಸೊ ಇವರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗಿಸಿ ಪಿಲ್ ಸಾಲ್ಟ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಗುರು. ಇದು ಮಾತ್ರ ಬಿಗ್ ನ್ಯೂಸ್. ಪಿಲ್ ಸಾಲ್ಟ್ ಅವರು ಕ್ವಾಲಿಟಿ ಪ್ಲೇಯರ್, ಓಪನಿಂಗ್ ಅಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಸೊ ಡಿಸರ್ವ್ ಮಾಡ್ತಾರೆ ಚಾನ್ಸ್ ನ. ಸೊ ಕಾಂಟ್ ವೇಟ್ ಇವರ ಪರ್ಫಾರ್ಮೆನ್ಸ್ ಗೋಸ್ಕರ. ನೆಕ್ಸ್ಟ್ ನಮ್ಮ RCB ಟೀಮ್ ಕಡೆಯಿಂದ ಬಿಗ್ಗೆಸ್ಟ್ ಅಪ್ಡೇಟ್. ಪ್ರತಿಯೊಬ್ಬ RCB ಫ್ಯಾನ್ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಟೆಂಡೆನ್ಸ್ ಹಾಕಿ. ಏನಪ್ಪಾ ಅಂದ್ರೆ ನಿನ್ನೆ ಅಫಿಷಿಯಲ್ ಆಗಿ ನಮ್ಮ ಕೋಚ್ ಆಂಡಿ ಫ್ಲವರ್ ಮತ್ತು ಮೋ ಬೋಬರ್ಡ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನಿನ್ನೆ ನಮ್ಮ ಅಫಿಷಿಯಲ್ ಆಗಿ ಟ್ರೈನಿಂಗ್ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಪ್ಲೇಯರ್ ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದಾರೆ. ಆದರೆ ಪ್ರತಿಯೊಬ್ಬ RCB ಫ್ಯಾನ್ ಕೇಳ್ತಿರೋದು ಒಂದೇ ಒಂದು, ಏನಪ್ಪ ಅಂದ್ರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡೋದು ಯಾವಾಗ ಅಂತೇಳಿ ಕಾಯ್ತಾ ಇದ್ದಾರೆ. ಸೊ ಲೇಟೆಸ್ಟ್ ರಿಪೋರ್ಟ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ರೀಸೆಂಟ್ ಆಗಿ ಒಂದು ಆಡ್ ಶೂಟ್ನ ಕಂಪ್ಲೀಟ್ ಮಾಡಿದ್ದಾರೆ. ಪ್ರಾಬಲಿ ಇನ್ಸೈಡ್ ನ್ಯೂಸ್ ಪ್ರಕಾರ ವಿರಾಟ್ ಕೊಹ್ಲಿ ಅವರು 13ನೇ ತಾರೀಕು ಇಂಡಿಯಾಕ್ಕೆ ಎಂಟ್ರಿ ಕೊಡಲಿದ್ದಾರೆ ಗುರು. ಸೊ ವಿಚ್ ಮೀನ್ಸ್ 13 ತಾರೀಕೆ ಇಂಡಿಯಾಗೆ ಎಂಟ್ರಿ ಕೊಟ್ಟರೆ ಪ್ರಾಬಲಿ 14 ಅಥವಾ 15ನೇ ತಾರೀಕೆ ವಿರಾಟ್ ಕೊಹ್ಲಿ ಅವರು RCB ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಲಿದ್ದಾರೆ ಗುರು. ಸೊ ಈ ಒಂದು ನ್ಯೂಸ್ಗೆ ಪ್ರತಿಯೊಬ್ಬ RCB ಫ್ಯಾನ್ ಪಕ್ಕ ಲೈಕ್ ಮಾಡಲೇಬೇಕು, ಲೈಕ್ ಬಟನ್ ಸ್ಮ್ಯಾಶ್ ಆಗಬೇಕು ಅಷ್ಟೇ. ಸೊ ಇದು ಗುರು ಅಪ್ಡೇಟ್. ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸೊ ಇನ್ನು ಯಾವುದೇ ಪ್ಲೇಯರ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಕಾಮೆಂಟ್ ಮಾಡಿ, ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತೀನಿ. ಸಿಗೋಣ.